ಹೈಕಮಾಂಡ್ನ ತೀರ್ಮಾನ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅಕಸ್ಮಾತ್ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳದೇ ಹೋದರೆ ಡಿ ಕೆ ಶಿವಕುಮಾರ್ ಮತ್ತು ಅವರ ಬಣದವರು ಸುಮ್ಮನೆ ಇರ್ತಾರಾ? ತೆಗೆದುಕೊಂಡ್ರೆ ಸಿದ್ದರಾಮಯ್ಯನವರು ಮತ್ತು ಅವರ ಬೆಂಬಲಿಗರು ಸುಮ್ಮನೆ ಇರ್ತಾರಾ? ಕಾಂಗ್ರೆಸ್ನಲ್ಲಿ ಯಾರೂ ಏನೂ ಮಾಡೋದಿಲ್ಲ, ಎಲ್ಲ ಹೈಕಮಾಂಡ್ ಕಾಯ್ತಾ ಇರ್ತಾರೆ. ಓಕೆ, ಒಂದು ಪೋಸ್ ಕೊಡ್ತಾರೆ, ನಾವೇನಾದರೂ ಮಾಡಿಬಿಡ್ತೀವಿ ಅಂತ. ಏನೂ ಆಗೋದಿಲ್ಲ. ಮಾಡಿದ್ದಾರೆ ಸರ್, ಮಧ್ಯಪ್ರದೇಶದಲ್ಲಿ ಮಾಡಿದ್ದಾರೆ, ರಾಜಸ್ಥಾನದಲ್ಲಿ ಮಾಡಿದ್ದಾರೆ. ಏನೂ ಆಗಿಲ್ವಲ್ಲ. ಮಧ್ಯಪ್ರದೇಶ ಕಮಲ್ನಾಥ್ ಇದ್ದರು, ನಾವೇನು ಬದಲಾವಣೆ ಮಾಡಲಿಲ್ಲ. ರಾಜಸ್ಥಾನಲ್ಲಿ ಅಶೋಕ್ ಗೆಹ್ಲೋಟ್ ಇದ್ರು, ಏನು ಬದಲಾವಣೆ ಮಾಡಲಿಲ್ಲ. ಛತ್ತೀಸ್ಗಢಲ್ಲಿ ಭೂಪೇಶ್ ಬಘೇಲ್ ಇದ್ರು, ಏನು ಬದಲಾವಣೆ ಮಾಡಲಿಲ್ಲ. ಅಲ್ಲೂ ಸಹ ಇದೇ ಅಗ್ರಿಮೆಂಟ್ ಅಂತ. ಮಧ್ಯಪ್ರದೇಶದಲ್ಲಿ ಬಿಜೆಪಿಗೆ ಹೋಗ್ಬಿಟ್ರಲ್ಲ. ನಾನು ಈಗ ಜ್ಯೋತಿರಾಜ್ ಸಿಂಧ್ಯಾ ಹೋಗಿದ್ದು ಬೇರೆ ಕಾರಣ. ಅಲ್ಲಿದ್ದಿದ್ದು ಲೀಡರ್ಗಳು ದಿಗ್ವಿಜಯ್ ಸಿಂಗ್, ಕಮಲ್ನಾಥ್ ಅಷ್ಟೇ. ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್ ಮತ್ತು ಸಚಿನ್ ಪೈಲಟು. ಇಲ್ಲಿ ಸಿಂಗ್ದೇವ್, TS ಸಿಂಗ್ದೇವ್ ಅಂತೇಳಿ ಈಗ ತಮಿಳ್ನಾಡು ಸ್ಕ್ರೀನಿಂಗ್ ಕಮಿಟಿ ಚೇರ್ಮನ್, ಅವರು ಮತ್ತು ಭೂಪೇಶ್ ಬಘೇಲು. 3 ಜಾಗದಲ್ಲೂ ಸಹ ಅಗ್ರಿಮೆಂಟ್ ಅಂತ ಇದ್ರು. ಎಲ್ಲೂ ಅಗ್ರಿಮೆಂಟ್ ಅನ್ನೋದೇನು ಇರಲಿಲ್ಲ. ಸೊ ಆದ್ದರಿಂದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಾವು ಯಾವ ರೀತಿ ನಿರೀಕ್ಷೆ ಇಟ್ಕೊಂಡಿರ್ತೀವಿ ಏನಾದರೂ ಮಾಡಬೇಕು ಅಂಥೇಳಿ, ಎಲ್ಲ ನಾಯಕರಿಗೂ ಸಹ ಅವರವರ ಇದಕ್ಕೆ ಕರೆಕ್ಟಾಗಿ ಏನಾದ್ರು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಸಮಯ ಕಾಯ್ತಾ ಇರ್ತಾರೆ, ಯಾವ ಸಮಯದಲ್ಲಿ ಮಾಡಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ವಿನಃ ಇನ್ಯಾರಿಗೂ ಗೊತ್ತಿರಲ್ಲ. ಆ 3 ರಾಜ್ಯಗಳಲ್ಲಿ ಅಗ್ರಿಮೆಂಟ್ನ ಚರ್ಚೆ ಆಗ್ತಾ ಇತ್ತು. ಒಂದು ರಾಜ್ಯದಲ್ಲಿ ಸರ್ಕಾರ ಬೀಳುವ ಪರಿಸ್ಥಿತಿ ಬಂತು, 2 ರಾಜ್ಯದಲ್ಲಿ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಹಿನ್ನಡೆ ಆಯಿತು. ಕರ್ನಾಟಕಕ್ಕೆ ಏನಾದ್ರು ಪಾಠ ಇದೆಯಾ ಅದರಲ್ಲಿ? ಕರ್ನಾಟಕಕ್ಕೆ ಪಾಠ ಏನು ಅಂದರೆ, ಕರ್ನಾಟಕದಲ್ಲಿ ಪಾಠ ಇರಲಿ ಬಿಡಲಿ, ಒಂದ್ಸಲಿ ಆ ಸರ್ಕಾರ ಒಂದ್ಸಲಿ ಈ ಸರ್ಕಾರ ಮಾಡೇ ಮಾಡ್ತಾರೆ. ಜನ ಪ್ರಬುದ್ಧರಿದ್ದಾರೆ ಕರ್ನಾಟಕದಲ್ಲಿ, ಒಂದೇ ಒಬ್ಬರಿಗೆ ಜಾಸ್ತಿ ಕೊಡೋದಿಲ್ಲ. ಆ ಥರ ಏನಾದರೂ ಕೊಟ್ಟಿದ್ರೆ ಅದು ದೇವರಾಜ ಅರಸು ಮಾತ್ರ. 78ರಲ್ಲಿ ಟರ್ಮ್ ಮುಗಿದ ನಂತರ, ಅವಧಿ ಮುಗಿದ ನಂತರ 78ರಲ್ಲಿ ಭಾರಿ ಬಹುಮತದಿಂದ ಗೆಲ್ಸಿ ಕಳಿಸಿದ್ರು. ಇನ್ಯಾರಿಗೂ ಸಹ ಆ ಒಂದು ಲಕ್ಸುರಿ ಸಿಕ್ಕಿಲ್ಲ. ಅದು ದೇವರಾಜ ಅರಸಿಗೆ ಮಾತ್ರ ಸಿಕ್ಕಿರೋದು, ಇನ್ಯಾರು ಬರೋದು. ಎಮರ್ಜೆನ್ಸಿ ನಂತರದ ವಿಧಾನಸಭಾ ಚುನಾವಣೆಯಲ್ಲಿ ದೇಶದಾದ್ಯಂತ ಕಾಂಗ್ರೆಸ್ ಹೊಡ್ತಾ ಬಿದ್ದಾಗ ಇಲ್ಲ, ಎಮರ್ಜೆನ್ಸಿನಲ್ಲಿ ಆಗಿದ್ದ ಕೆಲಸ ಯಾರೂ ಸಹ ಮಾಡಲಿಕ್ಕಾಗಲ್ಲ ಅಂಥ ಕೆಲಸ ಮಾಡಿದ್ರು. ರಕ್ತರಹಿತ ಕ್ರಾಂತಿ, ಭೂ ಸುಧಾರಣೆ ಕಾನೂನು, ಉಳುವವನೇ ಒಳೆಯ, ಬಸ್ಗಳನ್ನೆಲ್ಲ ಪ್ರೈವೇಟ್ ಬಸ್ಗಳನ್ನೆಲ್ಲ ತೆಗೆದರು. ರಾಷ್ಟ್ರೀಕರಣ ಮಾಡೋ ಸಂದರ್ಭದಲ್ಲಿ ಏನು ಯಾರಿಗೂ ತೊಂದರೆ ಆಗ್ದಂಗೆ ಜನಸಾಮಾನ್ಯರಿಗೆ ಅನುಕೂಲ ಕೆಲಸ ದೇವರಾಜ ಅರಸು ಮಾಡಿರೋದ್ರಿಂದ ನಾವು ಇನ್ನೂ ಉಳ್ಕೊಂಡಿರೋದು. ಅಪ್ ಟು ದೇವರಾಜ ಅರಸು ನಾವು ಇನ್ನೂ ಆ ಸ್ವತಂತ್ರ ಹೋರಾಟದ ಇದರಲ್ಲಿದ್ವಿ, ಗುಗ್ಗಲ್ಲಿದ್ವಿ. ದೇವರಾಜ ಅರಸು ಬಂದ ನಂತರ ಅವ್ರು ಮಾಡಿರ್ತಕ್ಕಂಥ, ಅವ್ರು ಹಾಕ್ಕೊಟ್ಟಿದ್ದೆ ಬುನಾದಿ. ಇವತ್ತೇನಾದರೂ IT ಕ್ಯಾಪಿಟಲ್ಲು, ಸಿಲಿಕಾನ್ ಸಿಟಿ ಅಂತೆಲ್ಲ ನಾವು ಹೇಳಬೇಕಾದ್ರೆ ದೇವರಾಜ ಅರಸರು ಹಾಕ್ಕೊಟ್ಟಿದ್ದು ಬುನಾದಿ. ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು ಇವೆಲ್ಲ ಪ್ರಾರಂಭ ಮಾಡಿ ಒಂದು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿದಂಥದ್ದು ದೇವರಾಜ ಅರಸರವರು.